ತಮಿಳುನಾಡಲ್ಲಿ ಬಿಜೆಪಿ ತೊರೆಯಲು ಅಣ್ಣಾಮಲೈ ಸಜ್ಜಾಗಿದ್ದಾರೆ. ಈ ವಾರಾಂತ್ಯಕ್ಕೆ ಬಿಜೆಪಿಗೆ ಗುಡ್ ಬೈ ಹೇಳಲಿದ್ದಾರೆ ಅಣ್ಣಾಮಲೈ. ತಮಿಳುನಾಡು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷರಾಗಿರುವಂತಹ ಅಣ್ಣಾಮಲೈ ಹೊಸ ರಾಜಕೀಯ ಪಕ್ಷ ಆರಂಭಿಸಲು ತೆರೆಮರೆಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಮಾನ ಮನಸ್ಕರ ಸ್ವಯಂ ಸೇವಾ ಯುವಕರನ್ನ ಕಟ್ಟುವ ಉದ್ದೇಶ ಇದೆ. ಹೊಸ ಸಂಘಟನೆಗೆ ಮಕ್ಕಳ ಶಕ್ತಿ ಇಯಕ್ಕಂ ಹೆಸರಿಡಲು ಚಿಂತನೆಯನ್ನ ನಡೆಸಲಾಗಿದೆ. ಈ ವಾರಾಂತ್ಯಕ್ಕೆ ಹೊಸ ಸಂಘಟನೆ ಅಥವಾ ಪಕ್ಷ ಘೋಷಣೆ ಸಾಧ್ಯತೆ ಇದೆ. ವಿಚಿತ್ರ ನೋಡಿ, ಅಣ್ಣಾಮಲೈಯವರ ಆ ಬೆಳೆದು ಬಂದ ದಾರಿ ಇದೆಯಲ್ಲ, ಅದಾದ ನಂತರ ಕರ್ನಾಟಕದಲ್ಲಿ ಸಂಪಾದನೆ ಮಾಡಿದ ಹೆಸರಿದೆಯಲ್ಲ, ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬೇರೆ ಏನೋ ಮಾಡ್ತಾರೆ ಅಥವಾ ಅಂತ ಅನ್ಕೊಳ್ಳಾಗಿತ್ತು. ಬಟ್ ಹೋಗಿ ಡೈರೆಕ್ಟಾಗಿ ಬಿ ಜೆ ಪಿಗೆ ಸೇರ್ಕೊಳ್ತಾರೆ. ಬಿ ಜೆ ಪಿ ಆರಂಭದಲ್ಲಿ ಅವರನ್ನು ತಲೆ ಮೇಲೆ ಹೊತ್ತು ಮೆರೆಸುತ್ತೆ, ಅದಾದ ನಂತರ ಮೇಲ್ಗಡೆಯಿಂದ ಕೆಳಗಡೆ ಬಿಸಾಕ್ಬಿಡುತ್ತೆ, ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಬಿಸಾಕುತ್ತೆ. ಅದಾದ ನಂತರ ಮೂಲೆ ಗುಂಪಾಗ್ತಾರೆ ಅಣ್ಣಾಮಲೈ. ಬಿ ಜೆ ಪಿಗೆ ಏನೇನು ನೆಲೆ ಇಲ್ಲದ ತಮಿಳುನಾಡಿನಲ್ಲಿ ಒಂದಿಷ್ಟು % ಓಟ್ ಕೂಡ ತಂದುಕೊಟ್ಟವರು ಅಣ್ಣಾಮಲೈ. ಅದಾದ ನಂತರ ಅವರನ್ನು ಮೂಲೆ ಗುಂಪು ಮಾಡ್ತಾರೆ ಬಿ ಜೆ ಪಿಯವರು. ಈಗ ನೋಡಿದರೆ ಅಣ್ಣಾಮಲೈ ಒಂದು ಹೊಸ ಸ್ಟೆಪ್ಪನ್ನು ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಹೊಸ ಪಕ್ಷ ಅಥವಾ ಸಂಘಟನೆ ಕಟ್ಟುವುದಕ್ಕೆ ಮುಂದಾಗಿದ್ದಾರೆ. ಹೆಸರು ಮಕ್ಕಳ ಶಕ್ತಿ ಇಯಕ್ಕಂ ಅಂತ ಹೇಳಿ ಹೆಸರಿಡುವುದಕ್ಕೆ ಚಿಂತನೆಯನ್ನು ಕೂಡ ನಡೀತಾ ಇದೆ. ಸೊ ಸಮಾನ ಮನಸ್ಕ ಸ್ವಯಂ ಸೇವಾ ಯುವಕರನ್ನು ಸೇರಿಸಿಕೊಂಡು ಒಂದು ಸಂಘಟನೆ ಮಾಡುವ ಉದ್ದೇಶ, ಒಂದು ಪಕ್ಷವನ್ನು ಕಟ್ಟುವ ಉದ್ದೇಶ ಅಣ್ಣಾಮಲೈರದ್ದು ಅಂತ ಹೇಳಲಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅಣ್ಣಾಮಲೈ ಹೊಸ ಪಕ್ಷ ಕಟ್ಟಿದ್ದೇ ಆದರೆ ಸಹಜವಾಗಿ ಅವರು ಎಲ್ಲ ಪಕ್ಷಗಳಿಗೂ ಒಂಥರ ಎದುರಾಳಿ ಆಗೇ ಆಗ್ತಾರೆ.